ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೊಂದು ತುಂಬಾ ಇಂಟ್ರೆಸ್ಟಿಂಗ್ ವೀಡಿಯೋನ ತಂದಿದ್ದೀನಿ. ಆ ವೀಡಿಯೋನ ತರೋದಕ್ಕೆ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಅಂತ, ಅದನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಮುಂದಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ನಾನಿವಾಗ ನಿಮಗೆ ವಿಡಿಯೋದಲ್ಲಿ ನಟ ಸಾರ್ವಭೌಮ ಚಿತ್ರದ ಇನ್ನೊಂದು ಸಾಂಗ್ ರಿಲೀಸ್ ಆಗಿದೆ, ಯಾರೋ ನಾನು ಅನ್ನೋ ಸಾಂಗು. ಸೊ ಆ ಸಾಂಗ್ನ ಒಂದು ರಿವ್ಯೂ ಮತ್ತು ನನ್ನ ಒಪಿನಿಯನ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ್ಯಂಡ್ ಅದ್ರ ಜೊತೆಗೆ ಒಂದು ಬೇಸರ ಇದ್ದೇ ಇದೆ ನನಗೆ, ಸೊ ಅದನ್ನು ಸಹ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಸ್, ನಾನು ಯಾರು ಅನ್ನೋ ಸಾಂಗು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಚಿತ್ರದ ಸಾಂಗು. ಆ್ಯಂಡ್ ಈ ಸಾಂಗ್ನ ಆಡಿರೋದು ಯಾರಪ್ಪ ಅಂತಂದರೆ ಶ್ರೇಯಾ ಘೋಷಾಲ್ ಅವರು. ಶ್ರೇಯಾ ಘೋಷಾಲ್ ಅವರ ವಾಯ್ಸ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ. ಅದ್ರ ಬಗ್ಗೆ ಜಾಸ್ತಿ ಹೇಳೋದೇ ಬೇಡ, ಅಷ್ಟು ಅದ್ಭುತವಾಗಿರುತ್ತೆ. ಆ್ಯಂಡ್ ಅಷ್ಟು ಚೆನ್ನಾಗಿ ಅವರು ಹಾಡನ್ನು ಆಡ್ತಾರೆ. ಅವರು ಕನ್ನಡದವ್ರು ಆಗಿಲ್ಲದೇ ಇದ್ರೂ ಸಹ ಕನ್ನಡನ ಅಷ್ಟು ಫ್ಲೂಯೆಂಟಾಗಿ ಚೆನ್ನಾಗಿ ಆಡ್ತಾರೆ. ವಾಯ್ಸನ್ನ ಕೇಳೋದಕ್ಕೆ ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಈ ಹಾಡನ್ನು ಸಹ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸಾಂಗ್ನ ಸ್ಟಾರ್ಟಿಂಗಲ್ಲಿ ಒಂದು ಕೋರಸ್ ಬರುತ್ತೆ, ಅದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕೇಳೋಕ್ಕೆ ಹೆಡ್ಫೋನ್ ಹಾಕ್ಕೊಂಡು ತುಂಬಾ ಮಜಾ ಕೊಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಫ್ಲೂಟಲ್ಲಿ ಒಂದು ಟ್ಯೂನ್ ಬರುತ್ತೆ, ಅವೆರಡು ತುಂಬಾ ಚೆನ್ನಾಗಿದೆ ಕೇಳೋದಕ್ಕೆ. ಮ್ಯೂಸಿಕ್ ಕೊಟ್ಟಿರೋದು ನಿಮ್ಗೆಲ್ರಿಗೂ ಗೊತ್ತಿದೆ, ಡಿ ಮ್ಯಾನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರು ತಮಿಳ್ನ ಒಬ್ಬರು ದೊಡ್ಡ ಡೈರೆಕ್ಟರಲ್ಲಿ ಮ್ಯೂಸಿಕ್ ಡೈರೆಕ್ಟರು. ಸೊ ಕನ್ನಡದಲ್ಲಿ ಇದು ನನಗನ್ಸ್ದಂಗೆ ಇದು ಎರಡನೇ ಚಿತ್ರ ಅನಿಸುತ್ತೆ. ಮೊದಲು ಅವರು ಕೋಟಿಗೊಬ್ಬ 2ಗೆ ಮ್ಯೂಸಿಕನ್ನು ಕೊಟ್ಟಿದ್ದರು. ಸೊ ಈಗ ಈ ಎರಡನೇ ಚಿತ್ರ ನಟ ಸಾರ್ವಭೌಮ. ಸೊ ತುಂಬಾ ಚೆನ್ನಾಗಿ ಮ್ಯೂಸಿಕನ್ನು ಕೊಟ್ಟಿದ್ದಾರೆ. ನಮಗೆಲ್ಲೂ ಅನಿಸಲ್ಲ ಇವರೆಲ್ಲೋ ಬೇರೆ ಕಡೆಯಿಂದ ಬಂದು ಮ್ಯೂಸಿಕನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ತುಂಬಾ ಫ್ರೆಶ್ ಆಗಿದೆ ಎಲ್ಲ ಸಾಂಗು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ನಮ್ಮ ಕನ್ನಡದ ನೇಟಿವಿಟಿಗೆ ಮ್ಯಾಚ್ ಆಗ್ತಾ ಇದೆ. ಲಿರಿಕ್ಸ್ ಬರೆದಿರೋದು ಯಾರಪ್ಪ ಅಂತಂದರೆ ಕವಿರಾಜ್ ಅವರು. ಆ್ಯಂಡ್ ಕವಿರಾಜ್ ಅವರು ಅಂದರೆ ಕೇಳಬೇಕಾ, ಅವರು ತುಂಬಾ ಚೆನ್ನಾಗಿ ಬರೀತಾರೆ ಈ ಮೆಲೋಡಿ ಸಾಂಗೆಲ್ಲ ಲಿರಿಕ್ಸು. ಆ್ಯಂಡ್ ಯೂಸ್ ಮಾಡೋ ವರ್ಡು ಸಹ ತುಂಬಾ ಚೆನ್ನಾಗಿರುತ್ತೆ ಸಾಂಗ್ಸಲ್ಲಿ ಆ್ಯಂಡ್ ಅವರ ಲಿರಿಕ್ಸಲ್ಲಿ. ಈ ಸಾಂಗು ಯಾವ ಸಿಚುವೇಷನಲ್ಲಪ್ಪ ಬರುತ್ತೆ ಅಂತ ನೋಡೋದಾದರೆ ನನಗನ್ಸಿದ ಪ್ರಕಾರ ಇದು ರಚಿತಾ ರಾಮ್ ಅವರು ಹಾಗೆ ನಮ್ಮ ಪವರ್ ಸ್ಟಾರ್ ಅವರ ಮಧ್ಯೆ ನಡೆಯುವಂಥ ಒಂದು ಡ್ಯುಯೆಟ್ ಸಾಂಗ್ ಅಂತ ಅನಿಸುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಸೆಂಟ್ರಲ್ಲಿ ಅನುಪಮ ಪರಮೇಶ್ವರ್ ಅವ್ರನ್ನೂ ಸಹ ತೋರಿಸ್ತಾರೆ. ಮೇ ಬಿ ನನಗನ್ಸಿದ ಪ್ರಕಾರ ಈ ಕಡೆ ನಮ್ಮ ಪವರ್ ಸ್ಟಾರ್ ಅವರು ರಚಿತಾ ರಾಮ್ ಅವ್ರನ್ನ ಇಷ್ಟಪಡ್ತಾ ಇರ್ತಾರೆ, ಸೊ ಅವ್ರ ಜೊತೆ ಲವಲ್ಲಿ ಇರ್ತಾರೆ. ಸೊ ಈ ಕಡೆ ಅನುಪಮ ಪರಮೇಶ್ವರ್ ಅವರು ಮೇ ಬಿ ಏನಾದರೂ ನಮ್ಮ ಪವರ್ ಸ್ಟಾರ್ ಅವ್ರನ್ನ ಇಷ್ಟಪಡ್ಬೋದು. ಸೊ ಅವರು ಈ ಕಡೆ ಇಮ್ಯಾಜಿನೇಷನಲ್ಲಿ ಸಾಂಗ್ ಬರ್ತಾ ಇರ್ಬೋದು, ಆ ಕಡೆ ಅವ್ರದ್ದು ಸಾಂಗ್ ನಡೀತಾ ಇರ್ಬೋದು ಅಂತ ಅನಿಸುತ್ತೆ. ಜಸ್ಟ್ ಎ ಗೆಸ್, ನಮಗೆ ಜಸ್ಟ್ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಮೇ ಬಿ ಅನುಪಮ ಪರಮೇಶ್ವರ್ ಅವ್ರನ್ನ ಈ ಸಾಂಗ್ ಲಿರಿಕಲ್ ವೀಡಿಯೋದಲ್ಲಿ ತೋರಿಸಿರ್ಬೋದು. ಇನ್ನು ಸಾಂಗಲ್ಲೂ ಸಹ ಲಿರಿಕಲ್ ವೀಡಿಯೋದೆಲ್ಲ ಕೆಲವೊಂದು ಮೇಕಿಂಗ್ ಸ್ಟಿಲ್ಸ್ನೆಲ್ಲ ತೋರಿಸ್ತಾರೆ. ಅದರಲ್ಲೆಲ್ಲ ಒಂದು ದೊಡ್ಡ ಕೈ ಬರುತ್ತೆ, ಈ ಥರ ಇಟ್ಕೊಂಡಿರೋದು. ಕೈ ಮೇಲೆ ನಿಂತ್ಕೊಂಡು ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಮಾಡ್ತಾ ಇರ್ತಾರೆ. ಸೊ ಆ ಕೈಯಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದರಲ್ಲೂ ಸಹ ಅದೊಂದು ತಾಯ್ತಾ ಇದೆ, ಅದು ದಾರ ತಾಯ್ತಾ ಎಲ್ಲೋದ್ರೂ ಸಹ ಕಾಣಿಸ್ತಾ ಇದೆ. ಟೀಸರಲ್ಲಿದೆ ಆ್ಯಂಡ್ ಸಾಂಗ್ಸಲ್ಲಿದೆ ಆ್ಯಂಡ್ ಮೂವಿಲೂ ಸಹ ಡೆಫಿನೆಟ್ ಆಗಿರುತ್ತೆ. ಸೊ ಇರಬೇಕಾದ್ರೆ ಅದಕ್ಕೇನೋ ಇಂಪಾರ್ಟೆನ್ಸ್ ತುಂಬಾ ಇದೆ. ಆ್ಯಂಡ್ ಪೋಸ್ಟರಲ್ಲಿ ಸಹ ತುಂಬಾ ತೋರಿಸ್ತಾ ಇದ್ದಾರೆ ಅಂದಾಗ ನನಗನ್ಸಿದ ಪ್ರಕಾರ ತುಂಬಾ ಇಂಪಾರ್ಟೆನ್ಸ್ ಇದೆ. ಮೇ ಬಿ ಸ್ಟೋರಿನ ಅದ್ರ ಮೇಲೆ ಬೆಸ್ಟ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಆ ಕೈನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆರ್ಟ್ ಡೈರೆಕ್ಟರ್ಗೆ ಧನ್ಯವಾದ ಹೇಳಬೇಕು, ಯಾಕಂದರೆ ತುಂಬಾ ದೊಡ್ಡದಾಗಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅದು. ಆ್ಯಂಡ್ ಅದ್ರ ಜೊತೆಗೆ ಒಂದು ಬೋಟ್ದು ಮತ್ತು ಹೌಸ್ ಸೆಟ್ ಎಲ್ಲ ಅದನ್ನು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನು ಸಾಂಗಲ್ಲಿ ಕಾಸ್ಟ್ಯೂಮ್ಗಳು ಸಹ ತುಂಬಾ ಚೆನ್ನಾಗಿದೆ, ನಮ್ಮ ಪವರ್ ಸ್ಟಾರ್ ಅವ್ರಿಗಾಗಿರಲಿ ಇಲ್ಲ ರಚಿತಾ ರಾಮ್ ಅವ್ರಿಗಾಗಿರಲಿ. ಸೊ ಓವರಾಲಾಗಿ ಹೇಳ್ಬೇಕಂದ್ರೆ ಸಾಂಗು ತುಂಬಾ ಚೆನ್ನಾಗಿದೆ, ಒಳ್ಳೆ ಮೆಲೋಡಿ ಸಾಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಿಟ್ಟು ನಾನು ಆಗಲೇ ಹೇಳ್ದಂಗೆ ನನಗೊಂದು ಬೇಸರ ಇದ್ದೇ ಇದೆ ಅಂತ. ಅದೇನಪ್ಪ ಅಂತಂದರೆ ಈ ಸಾಂಗ್ದು ನೀವು ಅಬ್ಸರ್ವ್ ಮಾಡಿದ್ರೆ ವ್ಯೂಸ್ ಕಮ್ಮಿ ಇದೆ, ಬಟ್ ಇವಾಗ ಟ್ರೆಂಡಿಂಗಲ್ಲಿದೆ, ನಂಬರ್ 10ಅಲ್ಲಿದೆ ಟ್ರೆಂಡಿಂಗಲ್ಲಿ. ಆ್ಯಂಡ್ ವ್ಯೂಸ್ ನೋಡಿದ್ರೆ ಸೀರಿಯಸ್ ಆಗಿ ಕಮ್ಮಿ ಆಯಿತು. ಇದು ನಮ್ಮ ಪವರ್ ಸ್ಟಾರ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಸೀರಿಯಸ್ ಆಗಿ ಈ ವ್ಯೂಸು ತುಂಬಾ ಕಮ್ಮಿ. ಇದಕ್ಕೆ ರೀಸನ್ ಏನಿರ್ಬೋದು ಅಂತ ನೋಡಿದ್ರೆ ನನಗನ್ಸಿದ ಪ್ರಕಾರ ಆಡಿಯೋ ರಿಲೀಸ್ ಮಾಡಿದ್ರು ಆ್ಯಂಡ್ ಆವತ್ತೇ ಜೂಕ್ ಬಾಕ್ಸ್ನ ಬಿಟ್ಬಿಟ್ರು. ಸೊ ಆ ಜೂಕ್ ಬಾಕ್ಸ್ನ ಬಿಟ್ಟಾಗ ಆಲ್ರೆಡಿ ತುಂಬ ಜನ ಈ ಸಾಂಗ್ನ ಕಟ್ ಮಾಡಿ ಅವ್ರವ್ರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ನಾನು ಸಾಂಗ್ ಅಂತ ಹುಡುಕಿದ್ರೆ ಅಫಿಷಿಯಲ್ ಬಿಟ್ಟು ಬೇರೆ ಎಲ್ಲ ಚಾನಲಲ್ಲಿ ಅಪ್ಲೋಡ್ ಆಗಿರೋ ವೀಡಿಯೋಸ್ ಬರ್ತಾ ಇದೆ. ಸೊ ಇರುವಾಗ ಎಲ್ಲಿ ಬರುತ್ತೆ ವ್ಯೂಸ್, ಎಲ್ಲ ಅಲ್ಲೇ ಸ್ಪ್ರೆಡ್ ಆಗಿರುತ್ತೆ. ಆ್ಯಂಡ್ ಆಲ್ರೆಡಿ ತುಂಬ ಜನ ಕೇಳಿದಾಗ ಅಫಿಷಿಯಲಾಗಿ ಅಪ್ಲೋಡ್ ಆದರೆ ಯಾರು ಕೇಳ್ತಾರೆ. ಸೊ ಇದು ತುಂಬಾ ಬೇಜಾರಾಯಿತು. ಆ್ಯಂಡ್ ಮೂವಿ ಟೀಮ್ ಇದ್ರ ಬಗ್ಗೆ ಏನಾದರೂ ಮಾಡಬೇಕು. ಆ್ಯಂಡ್ ಮೂವಿ ಟೀಮ್ ಅವರು ಫಸ್ಟೇ ಜೂಕ್ ಬಾಕ್ಸ್ ಬಿಟ್ಟಿದ್ದರಿಂದ ಆಲ್ರೆಡಿ ಎಲ್ಲರೂ ತುಂಬ ಸಾಂಗ್ಸ್ ಕೇಳಿರೋದ್ರಿಂದ ಸೊ ಇವಾಗ ಒಂದೊಂದೇ ಲಿರಿಕಲ್ ವೀಡಿಯೋನ ಬಿಡ್ತಾ ಇದ್ದಾರೆ. ಸೊ ಆಲ್ರೆಡಿ ಎಲ್ಲರೂ ಸಾಂಗ್ ಕೇಳಿರೋದ್ರಿಂದ ಅಷ್ಟೊಂದು ಯಾರು ಇಂಟ್ರೆಸ್ಟ್ ತೋರಿಸಲ್ಲ. ಮೇ ಬಿ ಇವರು ಫಸ್ಟು ಎಲ್ಲ ಲಿರಿಕಲ್ ವೀಡಿಯೋಸ್ನು ಬಿಟ್ಟು ಆಮೇಲೆ ಸಾಂಗ್ಸ್ನ ರಿಲೀಸ್ ಮಾಡಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್ನು. ಆ್ಯಂಡ್ ಇದು ನನಗೆ ಸ್ವಲ್ಪ ಬೇಸರನೇ ಆಗಿದೆ, ಯಾಕಂತಂದರೆ ಪವರ್ ಸ್ಟಾರ್ ಅವ್ರದ್ದು ವ್ಯೂಸ್ ಯಾವ ರೀತಿ ಇರಬೇಕು. ಆ್ಯಂಡ್ ನೀವು ಫಸ್ಟ್ ಸಾಂಗ್ ಸಹ ಟೈಟಲ್ ಸಾಂಗ್ ಸಹ ಒಂದು ಲೀಕ್ ಆಗಿತ್ತು. ಸೊ ಅದರಿಂದ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಅದ್ರ ವ್ಯೂಸ್ ಸಹ ಕಮ್ಮಿ ಆಗಿದೆ, 1.3 ಮಿಲಿಯನ್ಸ್ ಏನೋ ಇದೆ. ಅದಕ್ಕಿನ್ನೂ ಬರಬೇಕಾಗಿತ್ತು, ಅಷ್ಟು ಚೆನ್ನಾಗಿದೆ ಆ ಸಾಂಗು. ಲೀಕ್ ಆಗಿದ್ದರಿಂದ ಅಷ್ಟೊಂದು ವ್ಯೂಸ್ ಬಂದಿಲ್ಲ. ಆ್ಯಂಡ್ ಸೆಕೆಂಡ್ ಸಾಂಗ್ ನೀವು ಅಬ್ಸರ್ವ್ ಮಾಡಿದ್ರೆ 2.4 ಮಿಲಿಯನ್ಸ್ ಏನೋ ಇದೆ. ಸೊ ಅದ್ರದ್ದು ನೋಡಿ ಡಿಫ್ರೆನ್ಸ್ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ಇದು ಆಲ್ರೆಡಿ ಕೇಳಿದ್ರಿಂದ ಯಾರೂ ಕೇಳಿಲ್ಲ, ಇದು ಕೇಳದೇ ಇರೋದ್ರಿಂದ ಎಲ್ಲರೂ ಕೇಳಿದ್ದಾರೆ. ಸೊ ಇದೊಂದು ಬೇಜಾರಿದೆ. ಗೊತ್ತಿರೋಂಗೆ ಪವರ್ ಸ್ಟಾರ್ ಅವ್ರ ಮೂವಿ ಬರ್ತಾಯಿದೆ ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಆ್ಯಂಡ್ ಫುಲ್ಲು ಒಂಥರ ಇದಿರುತ್ತೆ. ಆ್ಯಂಡ್ ಇದು ರಿಲೀಸ್ ಡೇಟ್ ಸಹ ಅನೌನ್ಸ್ ಮಾಡಿದ್ದಾರೆ, ಬಟ್ ತುಂಬ ಜನಕ್ಕೆ ಇನ್ನೂ ರಿಲೀಸ್ ಡೇಟ್ ಸಹ
ಗೊತ್ತಿಲ್ಲ. ಆ್ಯಂಡ್ 25th ಇನ್ನು 6 ದಿನ ಇದೆ, ಟ್ರೇಲರ್ ಸಹ ರಿಲೀಸ್ ಮಾಡ್ತಾಯಿದ್ದಾರೆ. ಅದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಸೊ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಲಿ ಪ್ರಮೋಷನ್ಸ್ನ ಅನ್ನೋದು ನನ್ನ ಒಪಿನಿಯನ್ನು. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಇದೆ ಅನಿಸಿದ್ರೆ ನಾನು ಲಾಸ್ಟಲ್ಲಿ ಹೇಳಿದ ಪಾಯಿಂಟ್ ನಿಮ್ಗೆ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.